ಈಗ ಸಾಮಾನ್ಯವಾಗಿ ಅತ್ಯಂತ ಸಾಮಾನ್ಯವಾಗಿ ಹೇಳುವುದಾದರೆ ಮಳೆಗಾಲದಲ್ಲಿ ನನಗೂ ಆ ಸಮಸ್ಯೆ ಇದೆ. ಯಾಕೆಂದ್ರೆ ನಾನು ಕೃಷಿ ಬದುಕಿನಲ್ಲಿ ಹೌದು ಹೌದು. ಹಾಗಾಗಿ ಕಾಲು ನಂಜು ತಿನ್ನೋದು ಅಂತ ಹೇಳ್ತೇವೆ ನಾವು. ಹೌದು, ಈ ಸಮಯದಲ್ಲಿ ಅರಿಶಿನ ಪುಡಿಯನ್ನು ನೀರಲ್ಲಿ ಹಾಕಿ ಅದರ ಒಳಗೆ ರಾತ್ರಿ ಮಲಗುದು ಮುಂಚೆ ಏನ್ ದೊಡ್ಡ ವಿಷಯ ಅಂತ ಇಲ್ಲ, ಒಂದು ಸಣ್ಣ ಪಾತ್ರೆ ಇರ್ತದೆ, ಅದರಲ್ಲಿ ಬಿಸಿನೀರು ಹಾಕೋದು, ಸ್ವಲ್ಪ ಅರಿಶಿನ ಪುಡಿ ಹಾಕೋದು, ಪಾದದ ಒಳಗೆ ಇಟ್ಟರೆ ಇಡೀ ರಾತ್ರಿ ಹೀಲಿಂಗ್ ಆಗ್ತದೆ. ನೋಡಿ, ತಮಿಳುನಾಡಲ್ಲಿ ಒಂದು ವಿಶೇಷ ಒಂದು ಗ್ರಾಮ ಇದೆ, ನಂಗೆ ಈಗ ನೆನಪಿಲ್ಲ, ಹೆಸರಾಗ್ತಾ ಇಲ್ಲ. ಅಲ್ಲಿ ಸ್ತ್ರೀಯರು, ಹೆಂಗಸರು ಮತ್ತೆ ಗಂಡಸರು ಕೃಷಿ ಕಡೆ ಹೋಗ್ತಾರೆ. ಅವರು ನಿತ್ಯ ಪ್ರತಿದಿನ ಸಂಜೆ ಬಂದ ಮೇಲೆ ಪಾದದಕ್ಕೆ ಅರಿಶಿನ ಹಚ್ಚೋದು. ಒಂದು ಪಾದ ದಾರಿ ಬರುವುದಿಲ್ಲ, ಕ್ರ್ಯಾಕ್ಸ್ ಬರುವುದಿಲ್ಲ. ನೀವು ಅರಿಶಿನ ಒಂದು ಅದ್ಭುತವಾದ ಔಷಧಿ. ಆಕ್ಚುಲಿ ತ್ರಿಫಲಾ ಪುಡಿ, ಒಂದು ಚಮಚ ತ್ರಿಫಲಾ ಪುಡಿ ಸಾಧಾರಣ ಅಷ್ಟು ಒಂದು ನೀರಿಗೆ ಹಾಕಿ, ಕುದಿಸಿದ ನೀರಿಗೆ ಅದನ್ನು ಇಟ್ಟು, ಅದನ್ನು ಆ ನೀರನ್ನು ಸ್ವಲ್ಪ ಹತ್ತಿಗೆ ಕಾಟನಿಗೆ ಹಾಕಿ ಅದನ್ನು ಹಚ್ಚಬೇಕು. ಒಂದು 15 ಮಿನಿಟ್ಸ್ ಬಿಡಬೇಕು. ಹಾಗೆ ಅದಾದ ಮೇಲೆ ಅರಿಶಿನ ಪುಡಿ ಹಚ್ಚಿ ಬಿಡಬೇಕು. ಇಲ್ಲದ ಅರಿಶಿನ ಪುಡಿ ನೀರಿಗೆ ಕಾಲಿಡಬೇಕು. ಎಷ್ಟು ಸಮಯ ಇಡಬೇಕು? 3 ದಿನ ಸಾಕು. ಆದರೆ ಇದು ಸಮಯ ದಿನಕ್ಕೆ ಒಂದು 10 ಮಿನಿಟ್ಸ್ ಮಲಗುವಾಗ ಟೈಮಲ್ಲಿ ಒಂದು 5 ನಿಮಿಷ ಕಾಲಿಟ್ಟರೆ ಸಾಕು, ಮಲಗಿದ್ರೆ ಸಾಕು. ಮತ್ತೆ ಅದನ್ನು ನೀವು ನೋಡಿ, ನೆಕ್ಸ್ಟ್ ಬೆಳಿಗ್ಗೆ ಒಂದು ಚೂರು ಸಾಲಿ ಫಂಗಲ್ ಇನ್ಫೆಕ್ಷನ್ ಇದ್ರೆ ನೀವು ಆಯುರ್ವೇದವನ್ನು ಬಿಟ್ಬಿಡಿ. ಅಷ್ಟು ಹೌದು, ಅಷ್ಟು ಒಳ್ಳೆ ಎಫೆಕ್ಟ್ ಇದೆ ಅರಿಶಿನ ಇದು. ಆದರೆ ಏನಂತ ಹೇಳಿದ್ರೆ, ಜನರು ಈಗಿನ ಸಮಯದಲ್ಲಿ ಸಮಸ್ಯೆ ಹಿಡಿದ್ರೆ ಸಿಂಪಲ್ ಸೊಲ್ಯೂಷನ್ ಯಾರಿಗೆ ಬೇಡ. ಖಂಡಿತ ಕಾಂಪ್ಲಿಕೇಟೆಡ್ ಇರಬೇಕು ಸೊಲ್ಯೂಷನ್. ಅದು ಕಾಂಪ್ಲಿಕೇಟ್ ಮಾಡಬಾರ್ದು. ವಿ ಶುಡ್ ಮೇಕ್ ಕಾಂಪ್ಲಿಕೇಟೆಡ್ ವಿಷಯವನ್ನು ಸುಲಭವಾಗಿ ಮಾಡ್ಕೊಂಡ್ಬಿಡಿ. ಏನಾದರೂ ಮುಲಾಮ್ಗಳನ್ನು ತರ್ತಾರೆ, ಹಚ್ತಾರೆ, ಮನೆ ಹಚ್ಚೋದು, ಇದಕ್ಕಿಂತ ಇದೇ ಮಾಡಬೇಕು. ಮತ್ತೆ ಇನ್ನೊಂದು, ರಾತ್ರಿ ಮಲಗುವಾಗ ಸ್ವಲ್ಪ ಅರಿಶಿನ ಪಾದ ಎಲ್ಲ ಒರೆಸಿದ ಮೇಲೆ ನೀರೊಳಗೆ ಇಟ್ಟಿದ ಮೇಲೆ ಅದೇ ಒಂದು ಚಮಚ ಸಾಕು ಪುಡಿ. ಸರಿ, ಒಳ್ಳೆ ಬಟ್ಟೆಯಿಂದ ಡ್ರೈ ಮಾಡಿದ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಪಾದಕ್ಕೆ ಒಂದು ಒಳ್ಳೆ ತಿಕ್ಕಿ ಬಿಡಬೇಕು, ಮಸಾಜ್ ಮಾಡಬೇಕು. ಮತ್ತೆ ಅದೇ ಈ ಪೋಲಿಗೆ ಮಾಡಬೇಕು. 2 ಕಡೆ ಮಾಡಿದರೆ ನೋಡಿ ಎಷ್ಟು ಚಂದ ನಿದ್ರೆ ಬರ್ತದೆ. ಒಳ್ಳೆ ನಿದ್ರೆ, ಪೀಸ್ಫುಲ್, ಶಾಂತಿ ಸಿಗ್ತದೆ ಮನಸ್ಸಿಗೆ.